ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಮತ್ತು ಡಿಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಿಎಂ ಮತ್ತು ಡಿಸಿಎಂ ಬಣಗಳ ನಡುವೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ಬಡಿದಾಟ ಇನ್ನೂ ಕೂಡ ನಡೀತಾ ಇದೆ. ಇತ್ತ ಡಿಸಿಎಂ ಡಿಕೆ ವಿರುದ್ಧ ಸಿಎಂ ಬಣದ ಸಚಿವರ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿರುವ ಹಿನ್ನೆಲೆ ವಿಶೇಷ ಔತಣಕೂಟವನ್ನ ಏರ್ಪಾಡು ಮಾಡಿದ್ರು. ಈ ಔತಣಕೂಟಕ್ಕೆ ಕೆಲ ಸಚಿವರು ಗೈರಾಗುವ ಮೂಲಕ ತಮ್ಮ ಬೇಸರವನ್ನ ಅಥವಾ ತಮ್ಮ ಮುನಿಸನ್ನ ತೋರಿದ್ದಾರೆ. ಡಿಕೆ ಡಿನ್ನರ್ ಪಾರ್ಟಿಯಿಂದ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯನವರ ಬಣದ ಸಚಿವರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 5 ವರ್ಷ ಪೂರೈಸಿರುವ ಹಿನ್ನೆಲೆ ಖಾಸಗಿ ಹೋಟೆಲ್ ಒಂದರಲ್ಲಿ ಡಿಕೆ ಶಿವಕುಮಾರ್ ಕಡೆಯಿಂದ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿಗೆ ಸಿಎಂ ಕೂಡ ಬಂದಿದ್ರು. ಆದರೆ ಕೆಲ ಸಚಿವರು ಗೈರಾಗಿದ್ರು. ಡಿನ್ನರ್ ಪಾರ್ಟಿ ಮೀಟಿಂಗ್ ಅಲ್ಲಿ ಕೆಲವೊಂದಷ್ಟು ಸಚಿವರು ಗೈರಾಗಿರುವ ಕಾರಣ ಹಲವಾರು ರೀತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿನ್ನರ್ ಪಾರ್ಟಿ ಆಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಪಾರ್ಟಿಯಿಂದ ದೂರ ಉಳಿದ 4 ಇತ್ತ ಸಿದ್ದರಾಮಯ್ಯನವರ ಬಣದ ಸಚಿವರೇ ಆಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಸುಕಿನ ಗುದ್ದಾಟ ಸಿಎಂ ಕುರ್ಚಿಯ ವಿಚಾರದಲ್ಲಿ ಇನ್ನೂ ನಡೀತಾ ಇದೆ. ಡಿಕೆಶಿಗೆ ಸೆಡ್ಡು ಹೊಡೆದ್ರ ಹಾಗಾದ್ರೆ ಆ 4 ಸಚಿವರು ಡಿನ್ನರ್ ಪಾರ್ಟಿಗೆ ತೆರಳದ ಸಿಎಂ ಬಣದ ಸಚಿವರು ಯಾರವರು? ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಚ್.ಸಿ. ಮಹದೇವಪ್ಪ ಹಾಗೂ ಕೆ.ಎನ್. ರಾಜಣ್ಣ ಈ ಪ್ರಮುಖ 4 ನಾಯಕರು ಕೂಡ 4 ಪ್ರಮುಖ ಸಚಿವರು, 4 ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಡಿನ್ನರ್ ಪಾರ್ಟಿಗೆ ಭಾಗಿಯಾಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು, ಎಚ್.ಸಿ. ಮಹದೇವಪ್ಪನವರು, ಕೆ.ಎನ್. ರಾಜಣ್ಣ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಿಕೆ ಶಿವಕುಮಾರ್ ಅವರಿಂದ ಡಿನ್ನರ್ ಪಾರ್ಟಿ ಆಯೋಜನೆಯನ್ನು ಮಾಡಲಾಗಿತ್ತು. ಈ ಆಯೋಜನೆಗೆ ಬರದ ಆ 4 ಸಚಿವರು ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸೆಡ್ ಹೊಡೆದ್ರ? ಡಿನ್ನರ್ ಪಾರ್ಟಿಗೆ ಸಿಎಂನ ಆಪ್ತ ಸಚಿವರು ಭಾಗಿಯಾಗದೇ ಇರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿರುವ ಹಿನ್ನೆಲೆ ಡಿಕೆ ಶಿವಕುಮಾರ್ ಅವರು ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸಚಿವರಿಗೆ, ಶಾಸಕರುಗಳಿಗೆ ಔತಣಕೂಟ ಏರ್ಪಾಡು ಮಾಡಿದ್ರು. ಈ ಔತಣಕೂಟಕ್ಕೆ 4 ಸಚಿವರ ಗೈರೇನಿತ್ತು ಅದು ಎದ್ದು ಕಾಣ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರ ಮೇಲೆ ಕೋಪಕ್ಕೆ, ಡಿಕೆ ಶಿವಕುಮಾರ್ ಅವರ ನಾಯಕತ್ವದ ಮೇಲೆ ಅವರಿಗೆ ಕೋಪ, ಹೀಗಾಗಿ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಈ 4 ಸಚಿವರು ಹಾಗಾದ್ರೆ ಸೆಡ್ ಹೊಡಿತಾರಾ? ಇಲ್ಲಿ ಮುಖ್ಯವಾಗಿ ಈ 4 ಸಚಿವರ ಗೈರು ಯಾಕಾಗಿದೆ ಅನ್ನುವಂಥ ಅನುಮಾನಗಳು ಮೂಡೋದಕ್ಕೆ ಕಾರಣ ಎಲ್ಲರೂ ಭಾಗಿಯಾಗಿ ಅವ್ರು 4 ಜನ ಮಾತ್ರ ಅಂತರ ಯಾಕೆ ಕಾಯ್ದುಕೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಡಿಕೆ ಶಿವಕುಮಾರ್ ಅವರ 5 ವರ್ಷದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸಂಭ್ರಮಾಚರಣೆಯಲ್ಲಿ 4 ಸಚಿವರು ಭಾಗಿಯಾಗದೇ ಇರೋದು ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಈ 4 ಕೂಡ ಏನು ಹಿಂದುಳಿದ ವರ್ಗದ ನಾಯಕರೇ ಆಗಿರುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಏನೆಲ್ಲ ಲೆಕ್ಕಾಚಾರ ಇರ್ಬೋದು ಬಸವರಾಜ್ ಈ 4 ಸಚಿವರ ಗೈರು ಹಿನ್ನೆಲೆ? ವಿಜಯ ಭಾಸ್ಕರ್, ಏನು ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಔತಣಕೂಟವನ್ನು ಕೂಡ ಏರ್ಪಾಡು ಮಾಡಿದ್ರು. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಈ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿದ್ರು. ಆ ಒಂದು ಕಾರಣದಿಂದ ಎಲ್ಲಾ ಶಾಸಕರಿಗೆ, ಸಚಿವರಿಗೂ ಕೂಡ ಆಹ್ವಾನ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲರೂ ಕೂಡ ಬಂದಿದ್ರು. ಆದ್ರೆ ಕೆಲವೊಂದಿಷ್ಟು 4-5 ಸಚಿವರು ಕೂಡ ಆ ಒಂದು ಔತಣಕೂಟಕ್ಕೆ ಗೈರಾಗಿರ್ತಕ್ಕಂಥದ್ದೇ ದೊಡ್ಡ ಮಟ್ಟಿಗೆ ಸಂಚಲನಕ್ಕೆ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಕಾರಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಪಕ್ಷದ ಅಧ್ಯಕ್ಷರು ಒಬ್ಬ
ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕರೀತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಅಥವಾ ಪಕ್ಷದ ಸಿದ್ಧಾಂತ ಮುಖಾಂತರ ಹೋಗೋದ್ರೆ ಎಲ್ಲರೂ ಕೂಡ ಸೇರ್ಬೇಕು ಅನ್ನುವಂತ ಇರ್ತಕ್ಕಂಥ ವಿಚಾರ. ಆದ್ರೆ ಸಚಿವ ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆಲವಷ್ಟು ಈ ಒಂದು ಸಚಿವರು ಗೈರಾಗಿರ್ತಕ್ಕಂಥದ್ದು ಯಾಕೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಚರ್ಚೆಗಳು ಕೂಡ ಶುರು ಆದಂತ ಸಂದರ್ಭದಲ್ಲಿ ನೋಡೋದಾದ್ರೆ ಒಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯವರು 5 ವರ್ಷ ಆಗಿ ಪೂರ್ಣವಾಗಿ ಸಿಎಂ ಆಗ್ತಾರೆ ಅನ್ನುವಂತ ವಾದವನ್ನ ಆ ಒಂದು ಬಣದ ನಾಯಕರು ಕೂಡ ಮಾಡ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಇರ್ತಕ್ಕಂಥ ನಾಯಕರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿಕಾರ ಹಂಚಿಕೆ ವಿಚಾರ ಆಗಿದೆ ಅನ್ನುವಂಥದ್ದು ಕೂಡ ಚರ್ಚೆ ಮಾಡ್ತಾ ಇದ್ರು. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಕೂಡ ಇಟ್ಟಿರ್ತಕ್ಕಂಥದ್ದು ಸಿದ್ಧಾಂತದ ಪ್ರಕಾರ ಇದು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನೋಂಥ ವಿಚಾರವನ್ನು ಕೂಡ ಮುಂದಿಟ್ಟಿದ್ರು. ಅದರಲ್ಲಿ ಗೈರಾಗಿರ್ತಕ್ಕಂಥ ಸಚಿವ KN ರಾಜನ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ಎಲ್ಲ ನಾಯಕರು ಕೂಡ ಅದಕ್ಕೆ ಒಂದು ಹೇಳಿಕೆಗಳು ಕೊಟ್ಟಿದ್ರು. ಮತ್ತೆ ಅಧ್ಯಕ್ಷ ಸ್ಥಾನದ ಮೇಲೆ ಇವರ ಕಣ್ಣು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇವನ್ನೆಲ್ಲ ಇದರ ಹೊರತಾಗಿ ಕೂಡ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಿರಬಹುದು ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ, ಒಂದು ಪರಮೇಶ್ವರ್ ಅವರು ಕರೆದಿರ್ತಕ್ಕಂಥ ಒಂದು ಡಿನ್ನರ್ ಮೀಟಿಂಗ್ ಏನಿತ್ತು, ದಲಿತ ಶಾಸಕರು ಸಚಿವರ ಒಂದು ಸಭೆಯನ್ನು ಕೂಡ ಕರೀಲಿಕ್ಕೆ, ಆ ಸಮುದಾಯದ ಒಂದಿಷ್ಟು ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಒಂದು ಸಭೆಯನ್ನು ಕೂಡ, ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿದ್ರು. ಆದ್ರೆ ಅದನ್ನ ನೇರವಾಗಿ ರದ್ದು ಮಾಡಿರ್ತಕ್ಕಂಥದ್ದು ಕಾರಣ ಅದು ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದು ಪರಮೇಶ್ವರ್ ಅವರ ಕೆಂಗನಿಗೆ ಗುರಿಯಾಗಿರ್ತಕ್ಕಂಥದ್ದು, ಮತ್ತೆ ದಲಿತ ಶಾಸಕರು ಸಚಿವರ ಕೆಂಗನಿಗೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಏನಾದ್ರೂ ಇವರು ಅದನ್ನ ಈ ಒಂದು ಔತಣ ಕೂಟಕ್ಕೆ ಹೋಗ್ಲಿಲ್ವಾ ಅನ್ನುವಂತ ಚರ್ಚೆಗಳು ಕೂಡ ಶುರು ಆಗಿದೆ. ಇನ್ನೊಂದು ಕಡೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕನ್ನುವಂತ ಒಂದು ಆದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅಧಿಕಾರಿಕ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಇವೆಲ್ಲ ವಿಚಾರಗಳು ಕೂಡ ಒಂದಿಷ್ಟು ಈ ಒಂದು ಸಭೆಯಿಂದ ಅಥವಾ ಈ ಔತಣ ಕೂಟದಿಂದ ದೂರ ಉಳಿದ್ರ, ನಮ್ದೇ ಒಂದು ಅಸಮಾಧಾನ ಇದೆ ಅನ್ನುವಂಥದ್ದನ್ನ ತೋರ್ಪಡಿಸುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಶೆಡ್ಡು ಹೊಡೆದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಬಸವರಾಜ್, ಈಗ ತಾವು ಹೇಳ್ದಂಗೆ ಒಂದು ಕಡೆ ದಲಿತ ಸಚಿವರೆಲ್ಲ ಕೂಡ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ನಾವು KPCC ಹುದ್ದೆಯಲ್ಲಿ ಇವರನ್ನ ಈ ಸ್ಥಾನದಲ್ಲಿ ನೋಡೋಕೆ ಇಚ್ಛೆ ಪಡ್ತಾ ಇಲ್ಲ, ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆ ಸ್ಥಾನ ಬೇಕು ಅನ್ನೋದು ಪರೋಕ್ಷ ಸಂದೇಶವನ್ನು ಏನಾದ್ರೂ ಹೈಕಮಾಂಡ್ಗೆ ರವಾನಿಸಿದ್ರ ಈ ಮೂಲಕ ಅಂತ? ಖಂಡಿತ ವಿಜಯಭಾಸ್ಕರ್, ಒಂದ್ ಕಡೆ ಈಗ ಔತಣ ಕೂಟಕ್ಕೆ ಡಿ ಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಔತಣ ಕೂಟಕ್ಕೆ ಬಂದಿಲ್ಲ, ಈ ಮುಖಾಂತರ ಎಲ್ಲೊಂದ್ ಕಡೆ ಅಸಮಾಧಾನ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಮತ್ತೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ತಿಳಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾದ ಅನ್ನುವಂಥದ್ದು. ಒಂದ್ ಕಡೆ ನಾವು ಈ ಹಿಂದೆ ಅಂದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರೇನು ಕಾಂಗ್ರೆಸ್ನ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು 100 ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಸಮಾವೇಶ ಕೂಡ ಮಾಡಿದ್ರು. ಅದರ ಪೂರ್ವಭಾವಿ ಸಭೆಗೂ ಕೂಡ ಯಾವಾಗ ಡಿನ್ನರ್ ಮೀಟಿಂಗ್ ಅನ್ನ ಪರಮೇಶ್ವರ್ ಕರೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ರದ್ದಾಗುತ್ತೆ, ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರು ಸೇರಿರ್ತಕ್ಕಂಥ ಒಂದು ಸಭೆಗೂ ಕೂಡ ಪರಮೇಶ್ವರ್ ಗೈರಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಸೊ ಅದರಿಂದ ಆ ಒಂದು ಬೆನ್ನಲ್ಲೇ ಇದು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಡಿ ಕೆ ಶಿವಕುಮಾರ್ ಆಯೋಜನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕ ಕೆಲವಷ್ಟು ಅಸಮಾಧಾನಗಳಿದಾವೆ ಅಥವಾ ಕೆಲವಷ್ಟು ವಿಚಾರಗಳಿದಾವೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಮತ್ತೆ ರಾಜ್ಯ ನಾಯಕರಿಗೂ ಕೂಡ ಅದನ್ನ ತಿಳಿಪಡಿಸುವಂತ ಪ್ರಯತ್ನಕ್ಕೆ ಈ ಒಂದು ನಾಯಕರ ಟೀಮ್ ಮುಂದಾಯ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ ಮುಸುಕಿನ ಗುದ್ದಾಟ, ಎರಡು ಬಣಗಳ ನಡುವಿನ ಕಿತ್ತಾಟ ಇನ್ನೂ ಕೂಡ ಬೂದಿ